Dear students, welcome back to my YouTube channel. I am your Raghunatha R Social Science teacher, Government High School, Badavanalli, Madhugiri Taluk, Tumkur district. Dear children, in the last video, we discussed about constitutional measures taken to eradicate educational inequality. Dear students, remember once again what are the constitutional measures taken to eradicate educational inequality. Article 39, Article 21A, Article 45, Article 19, Article 29, Article 30 and Article 46. All these articles strive to eradicate inequality in the field of education. With these constitutional measures, the Supreme Court of India gives new direction to education. Dear children, our Supreme Court redefined the efforts to provide school education. According to Supreme Court, school education is the basic right of the children. According to Supreme Court, school education is the basic right of children. In the case of Unnikrishnan versus Andhra Pradesh, our Supreme Court said that Article 21A, getting free and compulsory education by all children between the age of 6 to 14 years is the fundamental right of the children. ನೋಡಿ, ಉನ್ನಿಕೃಷ್ಣನ್ ಮತ್ತು ಆಂಧ್ರ ಪ್ರದೇಶದ ನಡುವಿನ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ 21A ಆರ್ಟಿಕಲ್ ಅನ್ನು ಎತ್ತಿ ಹಿಡಿತು. ಇದರ ಪ್ರಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡಿತಕ್ಕಂಥದ್ದು 6 ರಿಂದ 14 ವರ್ಷದೊಳಗಿನ ಮಕ್ಕಳ ಮೂಲಭೂತ ಹಕ್ಕು ಅಂತ ಹೇಳ್ಬಿಟ್ಟು ಸಾರ್ತು. ಸೊ ಆದ್ದರಿಂದ ಸುಪ್ರೀಂ ಕೋರ್ಟ್ ಈ ಒಂದು ಶಿಕ್ಷಣವನ್ನು ಪೂರೈಸುವಲ್ಲಿ ಸರ್ಕಾರದ ಶ್ರಮ ಹಾಗೂ ಯಾವ ರೀತಿಯಾಗಿರ್ತಕ್ಕಂಥ ಶಿಕ್ಷಣವನ್ನು ಪೂರೈಸಬೇಕು ಅನ್ನೋದರಲ್ಲಿ ತನ್ನ ಪ್ರಯತ್ನಗಳನ್ನು ಮುಂದುವರಿಸೋದ್ರ ಜೊತೆಗೆ ಹೊಸ ವ್ಯಾಖ್ಯಾನವನ್ನು, ಹೊಸ ದೃಷ್ಟಿಕೋನವನ್ನು ನೀಡ್ತು ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಇನ್ ದಿಸ್ ಡಿಸಿಷನ್ the court has said that entire education structure beginning from Anganwadi education to higher education should be seen from holistic perspective. Supreme Court 21A ಆರ್ಟಿಕಲ್ 21A ಎತ್ತಿಡಿಯೋದ್ರ ಮೂಲಕ ಇದು ಹೇಳುತ್ತೆ, ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಅಮೂಲಾಗ್ರವಾಗಿ ಹೊಸ ದೃಷ್ಟಿಕೋನದಿಂದ, ಸಮಗ್ರವಾಗಿರ್ತಕ್ಕಂಥ ದೃಷ್ಟಿಕೋನದಿಂದ ನೋಡಬೇಕು. ಶಿಕ್ಷಣ ಅಂತಕ್ಕಂಥದ್ದು ಅಂಗನವಾಡಿ ಎಜುಕೇಷನ್ ಅಂದರೆ ಅಂಗನವಾಡಿಯಿಂದ ಪ್ರಾರಂಭವಾಗಿ ಹೈಯರ್ ಉನ್ನತ ಶಿಕ್ಷಣದವರೆಗೂ ಸಹ ಶಿಕ್ಷಣವನ್ನು ಪ್ರತಿಯೊಬ್ಬರಿಗೂ ಕೊಡ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಅಂಗನವಾಡಿ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಶಿಕ್ಷಣವನ್ನು ನಾವು ನೋಡಬೇಕು. ಆ ಒಂದು ಸಮಗ್ರ ದೃಷ್ಟಿಕೋನದಿಂದ ಶಿಕ್ಷಣವನ್ನು ನಾವು ಅರ್ಥೈಸಬೇಕು ಅಂತಕ್ಕಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಡ್ತು. Dear children, now we shall discuss another topic, that is social stratification. What is social stratification? ಸಾಮಾಜಿಕ ಸ್ತರ ವಿನ್ಯಾಸ. ಸಾಮಾಜಿಕ ಸ್ತರ ವಿನ್ಯಾಸ ಅಂತಂದ್ರೆ ಏನು? ಡಿವೈಡಿಂಗ್ ಪೀಪಲ್ ಇಂಟು ಡಿಫರೆಂಟ್ ಸ್ಟ್ರಾಟಾ and then assigning different roles and status in the society is called social stratification. Dividing the people into different strata. Strata means ಸ್ತರ, ವರ್ಗೀಕರಣ ಮಾಡ್ತಕ್ಕಂಥದ್ದು. ಅನೇಕ ಗುಂಪುಗಳಾಗಿ, ಅನೇಕ ವರ್ಗಗಳಾಗಿ ಜನರನ್ನು ವಿಭಜನೆ ಮಾಡ್ತಕ್ಕಂಥದ್ದು ಮತ್ತು ವಿಭಿನ್ನ ಪಾತ್ರ ಮತ್ತು ಅಂತಸ್ತುಗಳಾಗಿ ಸಮಾಜವನ್ನು ವರ್ಗೀಕರಣ ಮಾಡ್ತಕ್ಕಂಥದ್ದನ್ನೇ ನಾವು ಸಾಮಾಜಿಕ ಸ್ತರ ವಿನ್ಯಾಸ ಅಂತಂದೇಳ್ಬಿಟ್ಟು ಕರಿಬಹುದು. Dear children, the human society has continued the practice of classifying people as superior, inferior, upper, lower.
ನೋಡಿ, ಬಹಳ ಹಿಂದಿನ ಕಾಲದಿಂದಲೂ ಸಮಾಜ ಏನಾಗ್ತಾ ಇದೆ ಅಂದರೆ ಜನರನ್ನು ವರ್ಗೀಕರಣ ಮಾಡ್ತಲೇ ಬರ್ತಾ ಇದೆ. ಹೆಂಗೆ? ಸುಪೀರಿಯರು, ಇನ್ಫೀರಿಯರು, ಸಬಲ, ದುರ್ಬಲ, ಉಚ್ಚ, ನೀಚ, ಬಡವ, ಬಲ್ಲಿದ ಅಂತಕ್ಕಂಥ ರೀತಿಯಲ್ಲಿ ಸಮಾಜದಲ್ಲಿರ್ತಕ್ಕಂಥ ಜನರನ್ನು ವರ್ಗೀಕರಣ ಮಾಡ್ತಾ ಬರ್ತಾ ಇದೆ. ಅಲ್ಲದೆ ಅಸೈನಿಂಗ್ ಡಿಫ್ರೆಂಟ್ ರೋಲ್ ಆ್ಯಂಡ್ ಸ್ಟೇಟಸ್, ಅವರನ್ನು ವಿಭಿನ್ನ ಪಾತ್ರ ಹಾಗೂ ಅಂತಸ್ತುಗಳಿಗೆ ತಕ್ಕಂತೆ ವರ್ಗೀಕರಣ ಮಾಡ್ತಾ ಬರ್ತಾ ಇದೆ. ದಿಸ್ ಮೆಥಡ್ ಆಫ್ ಡಿವೈಡಿಂಗ್ ಪೀಪಲ್ ಇಂಟು ಡಿಫ್ರೆಂಟ್ ಸ್ಟ್ರಾಟಾ ಆ್ಯಂಡ್ ಅಸೈನಿಂಗ್ ಡಿಫ್ರೆಂಟ್ ರೋಲ್ಸ್ ಆ್ಯಂಡ್ ಸ್ಟೇಟಸ್ ಇನ್ ದ ಸೊಸೈಟಿ ಈಸ್ ಕಾಲ್ಡ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಸಮಾಜದಲ್ಲಿರ್ತಕ್ಕಂಥ ಜನರನ್ನು ವಿಭಿನ್ನ ಸ್ತರಗಳಾಗಿ ವರ್ಗೀಕರಣ ಮಾಡೋದ್ರ ಜೊತೆಗೆ ಅವರ ಪಾತ್ರ ಹಾಗೂ ಅಂತಸ್ತುಗಳಿಗೆ ತಕ್ಕಂತೆ ಅವರನ್ನು ವರ್ಗೀಕರಣ ಮಾಡ್ತಕ್ಕಂಥದ್ದರೆ ಉಚ್ಚ, ನೀಚ, ಬಡವ, ಬಲ್ಲಿದ ಅಂತಕ್ಕಂಥ ರೀತಿಯಲ್ಲಿ ವರ್ಗೀಕರಣ ಮಾಡ್ತಕ್ಕಂಥದ್ದನ್ನೇ ನಾವು ಸಾಮಾಜಿಕ ಸ್ತರ ವಿನ್ಯಾಸ ಅಂತಂದೇಳ್ಬಿಟ್ಟು ಕರಿತೀವಿ. Dear children, social stratification has its own features. ಸಾಮಾಜಿಕ ಸ್ತರ ವಿನ್ಯಾಸ ತನ್ನದೇ ಆಗಿರ್ತಕ್ಕಂಥ ಲಕ್ಷಣಗಳನ್ನು ಒಳಗೊಂಡಿದೆ. ಹಾಗಾದರೆ ವಾಟ್ ಆರ್ ದೇ? ಅವು ಯಾವ್ಯಾವು? ಸೊ ದ ಫೀಚರ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ಸ್ ಆರ್: social stratification is social in nature. It is the first feature of social stratification. ಸಾಮಾಜಿಕ ಸ್ತರ ವಿನ್ಯಾಸ ಸಾಮಾಜಿಕವಾದುದು. Social stratification is based on the social recognition and importance. ನೋಡಿ, ಸಾಮಾಜಿಕ ಸ್ತರ ವಿನ್ಯಾಸ ಅಂತಕ್ಕಂಥದ್ದು ಸಾಮಾಜಿಕ ಗುರುತಿಸುವಿಕೆಯನ್ನು ಒಳಗೊಂಡಿದೆ, ಸಾಮಾಜಿಕ ಮಹತ್ವವನ್ನು ಪಡೆದುಕೊಂಡಿದೆ. ಇಟ್ ಈಸ್ ನಾಟ್ ಆನ್ ಎನಿ ಫಿಸಿಕಲ್ ಟ್ರೈಟ್ಸ್. ಯಾವುದೇ ಭೌತಿಕ ಗುಣಲಕ್ಷಣಗಳನ್ನು ಇದು ಒಳಗೊಂಡಿಲ್ಲ. ಭೌತಿಕ ಗುಣಲಕ್ಷಣಗಳಂದರೆ ಯಾವ್ಯಾವು? ಹೈಟು, ಬ್ಯೂಟಿ, ಸ್ಟ್ರೆಂತು, ಇವುಗಳನ್ನು ಆಧರಿಸಿ ನಾವು ಸಾಮಾಜಿಕ ಸ್ತರ ವಿನ್ಯಾಸವನ್ನು ಮಾಡಿಲ್ಲ. ಇಟ್ ಓನ್ಲಿ ಬೇಸ್ಡ್ ಆನ್ ಸೋಷಿಯಲ್ ಟ್ರೈಟ್ಸ್. ಸೋಷಿಯಲ್ ಟ್ರೈಟ್ಸ್, TRAITS. ಟ್ರೈಟ್ಸ್ ಮೀನ್ಸ್ ಗುಣಲಕ್ಷಣ. ಯಾವ್ಯಾವಪ್ಪ ಸೋಷಿಯಲ್ ಟ್ರೈಟ್ಸು? ಎಜುಕೇಷನ್ನು, ಇನ್ಕಮ್ಮು, ಪ್ರೊಫೆಷನ್ನು, ಸ್ಕಿಲ್. These are the social traits. Social stratification is based on social trait, not on physical traits. The next feature is social stratification is universal. Social stratification is universal. It is not fixed in particular place. It is universal. ಸಾಮಾಜಿಕ ಸ್ತರ ವಿನ್ಯಾಸ ಸಾರ್ವತ್ರಿಕವಾಗಿರ್ತಕ್ಕಂಥದ್ದು. ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಎಲ್ಲ ಸಮಾಜದಲ್ಲೂ ಕಂಡು ಬರ್ತಕ್ಕಂಥದ್ದು. ನಾಟ್ ಓನ್ಲಿ ಇನ್ ಇಂಡಿಯಾ, ಇಟ್ ಈಸ್ ಫೌಂಡ್ ಇನ್ ವೇರಿಯಸ್ ಕಂಟ್ರೀಸ್. ವೇರ್ ಎವರ್ ಹ್ಯೂಮನ್ ಸೊಸೈಟಿ ಎಕ್ಸಿಸ್ಟ್, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಎಕ್ಸಿಸ್ಟ್. ಎಲ್ಲೆಲ್ಲಿ ಮಾನವ ಸಮಾಜ ಅಸ್ತಿತ್ವದಲ್ಲಿದೆಯೋ ಅಲ್ಲೆಲ್ಲ ಕಡೆ ಸಾಮಾಜಿಕ ಸ್ತರ ವಿನ್ಯಾಸ ಅಸ್ತಿತ್ವದಲ್ಲಿದೆ. ಆನ್ ದ ಬೇಸಿಸ್ ಆಫ್ ಡಿವಿಷನ್ ಆಫ್ ಲೇಬರ್, ಅಂದರೆ ಶ್ರಮ ವಿಭಜನೆಯ ರೂಪದಲ್ಲಿ. ಆನ್ ದ ಬೇಸಿಸ್ ಆಫ್ ಪ್ರೊಫೆಷನ್, ವೃತ್ತಿ ಆಧಾರಿತವಾಗಿ. ಆನ್ ದ ಬೇಸಿಸ್ ಆಫ್ ಇನ್ಕಮ್ ಆ್ಯಂಡ್ ಅದರ್ ಸೋಷಿಯಲ್ ರೈಟ್ಸ್. ಆದಾಯದ ಅಸಮಾನತೆ ಇರ್ಬೋದು, ಶ್ರಮ ವಿಭಜನೆ ಇರ್ಬೋದು, ವೃತ್ತಿ ಆಧಾರಿತವಾಗಿರ್ಬೋದು. ಹೀಗೆ ಅನೇಕ ವಿಧಗಳಲ್ಲಿ ಸಾಮಾಜಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಸಾಮಾಜಿಕ ಸ್ತರ ವಿನ್ಯಾಸ ಜಗತ್ತಿನಾದ್ಯಂತ ಕಂಡುಬರುತ್ತೆ. ಹಾಗಾಗಿ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಈಸ್ ಯೂನಿವರ್ಸಲ್ ಬಿಕಾಸ್ ವೇರ್ ಎವರ್ ಹ್ಯೂಮನ್ ಸೊಸೈಟಿ ಎಕ್ಸಿಸ್ಟ್, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಎಕ್ಸಿಸ್ಟ್. The third feature is social stratification is ancient. Social stratification is ancient. ಸಾಮಾಜಿಕ ಸ್ತರ ವಿನ್ಯಾಸವು ಪ್ರಾಚೀನವಾದುದು. ಇಟ್ ಈಸ್ ನಾಟ್ ನ್ಯೂ. ಇದು ಹೊಸದೇನಲ್ಲ. ಭಾರತದ ಸಮಾಜಕ್ಕೆ ಅಥವಾ ಪ್ರಪಂಚಕ್ಕೆ ಸಾಮಾಜಿಕ ಸ್ತರ ವಿನ್ಯಾಸ ಹೊಸದಲ್ಲ. ಇದು ಸಮಾಜದಷ್ಟೇ ಹಳೆಯದು. It is ancient, it is old as human society. ಮಾನವ ಎಂದು ಸಾಮಾಜಿಕ ಜೀವನವನ್ನು ರೂಪಿಸಿಕೊಂಡು ಅವತ್ತಿನಿಂದಲೂ
ಸಾಮಾಜಿಕ ಸ್ತರವಿನ್ಯಾಸ ಅಸ್ತಿತ್ವದಲ್ಲಿದೆ. Social stratification existence since the birth of human society. Social stratification is existence since the birth of human society. ಮಾನವ ಸಮಾಜ ಎಂದು ಉದಯ ಆಯಿತೋ ಅಂದಿನ ಕಾಲದಿಂದಲೂ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಸ್ತಿತ್ವದಲ್ಲಿದೆ. ಇಟ್ ಈಸ್ ಫೌಂಡ್ ಇನ್ ನೊಮ್ಯಾಡಿಕ್ ಸೊಸೈಟಿ ಆಸ್ ವೆಲ್ ಆಸ್ ದ ಮಾಡರ್ನ್ ಸಿವಿಲೈಸ್ಡ್ ಸೊಸೈಟಿ. ಅಲೆಮಾರಿ ಸಮಾಜ ಅಸ್ತಿತ್ವದಲ್ಲಿದ್ದಾಗಲೂ ಸಹ ಸಾಮಾಜಿಕ ಸ್ತರವಿನ್ಯಾಸ ಇತ್ತು. ಇವತ್ತಿನ ಆಧುನಿಕ ಸಮಾಜದಲ್ಲೂ ಸಹ ಈ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿದೆ. Another feature of social stratification is social stratification exists in different ways. ನೋಡಿ, ಸಾಮಾಜಿಕ ಸ್ತರವಿನ್ಯಾಸ ವಿವಿಧ ದೇಶಗಳಲ್ಲಿ ವಿವಿಧ ರೂಪಗಳಲ್ಲಿ ಕಂಡುಬರುತ್ತೆ. ಅಂದರೆ ಒಂದೇ ರೀತಿಯಾಗಿರ್ತಕ್ಕಂಥ ರೂಪದಲ್ಲಿ ಜಗತ್ತಿನಾದ್ಯಂತ ಕಂಡುಬರೋದಿಲ್ಲ. ಇದು ಪ್ರಪಂಚದಾದ್ಯಂತ ವಿಭಿನ್ನ ಬಗೆಯ ರೂಪಗಳಲ್ಲಿ ಕಂಡುಬರುತ್ತೆ. The social stratification exists in different names in different areas. For example, in ancient Roman society, divided by two classes, they are plebeians and patricians. ನೋಡಿ, ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ವೇಸ್. ಸಾಮಾಜಿಕ ಸ್ತರವಿನ್ಯಾಸವು ಪ್ರಪಂಚದಾದ್ಯಂತ ವಿಭಿನ್ನ ರೂಪಗಳಲ್ಲಿ ಅಸ್ತಿತ್ವದಲ್ಲಿದೆ. ಒಂದೇ ದೇಶದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಬೇರೊಂದು ದೇಶದಲ್ಲಿ ಕಂಡುಬರುವುದಿಲ್ಲ. ಬೇರೆ ಬೇರೆ ಸಮಾಜಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಸ್ತರವಿನ್ಯಾಸವು ಅಸ್ತಿತ್ವದಲ್ಲಿದೆ. ಫಾರ್ ಎಕ್ಸಾಂಪಲ್, ದ ಏನ್ಷಿಯಂಟ್ ರೋಮನ್ ಸೊಸೈಟಿ ಕ್ಲಾಸಿಫೈಡ್ ಬೈ ದ ಟೂ ಗ್ರೂಪ್ಸ್, ನೇಮ್ಲಿ plebeians and patricians. In the same manner, in Indian society, divided by four groups, they are Brahmana, Kshatriya, Vaishya and Shudra. ಭಾರತದ ಸಮಾಜ 4 ವರ್ಣಗಳಿಂದ ವಿಂಗಡಣೆಯಾಗಿತ್ತು. ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಆ್ಯಂಡ್ ಶೂದ್ರ. ದೇ ಆರ್ ಬೇಸ್ಡ್ ಆನ್ ಕರ್ಮ ಥಿಯರಿ. ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ಈ ಒಂದು ವಿಂಗಡಣೆ ಆಗಿತ್ತು. ಡಿಯರ್ ಚಿಲ್ಡ್ರನ್, social stratification has many forms. Here there is a question. Social stratification is universal. How? Answer is very simple. Whenever human society exists, social stratification exists based on the division of labor, income and other social rights. So social stratification is universal. ಸಾಮಾಜಿಕ ಸ್ತರವಿನ್ಯಾಸವು ಸಾರ್ವತ್ರಿಕವಾದುದು. ಯಾಕಂತಂದರೆ ವೆನೆವರ್ ಹ್ಯೂಮನ್ ಸೊಸೈಟಿ ಎಕ್ಸಿಸ್ಟ್, ಮಾನವ ಸಮಾಜ ಎಂದು ಅಸ್ತಿತ್ವದಲ್ಲಿತ್ತೋ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಎಕ್ಸಿಸ್ಟ್, ಅವತ್ತಿನಿಂದಲೂ ಅಸ್ತಿತ್ವದಲ್ಲಿತ್ತು. ಬೇಸ್ಡ್ ಆನ್ ಡಿವಿಷನ್ ಆಫ್ ಲೇಬರ್, ಇನ್ಕಮ್ ಆ್ಯಂಡ್ ಅದರ್ ಸೋಷಿಯಲ್ ರೈಟ್ಸ್. ಸೊ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಈಸ್ ಯೂನಿವರ್ಸಲ್. ಆ್ಯಂಡ್ ಒನ್ ಮೋರ್ ಕ್ವಶನ್ ಇಸ್ ದೇರ್. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಈಸ್ ಏನ್ಷಿಯಂಟ್. ಹೌ? Social stratification is in existence since the birth of human society. ಮಾನವ ಸಮಾಜ ಎಂದು ಹುಟ್ಕೊಳ್ತೋ ಅವತ್ತಿನಿಂದಲೂ ಸಾಮಾಜಿಕ ಸ್ತರವಿನ್ಯಾಸವು ಅಸ್ತಿತ್ವದಲ್ಲಿದೆ. ಇಟ್ ಈಸ್ ಫೌಂಡ್ ಇನ್ ಆಲ್ ಟೈಪ್ ಆಫ್ ದ ಸೊಸೈಟಿ, ಸೊ ಇಟ್ ಈಸ್ ಏನ್ಷಿಯಂಟ್. ಇಟ್ ಈಸ್ ಫೌಂಡ್ ಇನ್ ಆಲ್ ಟೈಪ್ ಆಫ್ ದ ಸೊಸೈಟಿ. ಎಲ್ಲ ಸಮಾಜಗಳಲ್ಲೂ ಇದು ಕಂಡುಬರುತ್ತೆ. ಸೊ ಇಟ್ ಈಸ್ ಏನ್ಷಿಯಂಟ್. ಡಿಯರ್ ಚಿಲ್ಡ್ರನ್, social stratification has many forms. They have different in their structure and nature. ನೋಡಿ, ಸಾಮಾಜಿಕ ಸ್ತರವಿನ್ಯಾಸ ಅಂತದ್ದು ಅನೇಕ ರೂಪಗಳಲ್ಲಿ ಅಸ್ತಿತ್ವದಲ್ಲಿದೆ. ಲೆಟ್ಸ್ ಟ್ರೈ ಟು ನೋ ದ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಫ್ರಮ್ ದ ಏನ್ಷಿಯಂಟ್ ವರ್ಲ್ಡ್ ಟಿಲ್ ದ ಡಿಜಿಟಲ್ ವರ್ಲ್ಡ್. ಇವತ್ತು ಪ್ರಾಚೀನ ಕಾಲದಿಂದ ಆಧುನಿಕ ಡಿಜಿಟಲ್ ಸಮಾಜ ಏನು ನಾವು ಕಾಣ್ತಿದ್ದೀವಿ, ಇಂಥ ಯಾಂತ್ರೀಕೃತ ಸಮಾಜ, ಗಣಕೀಕೃತ ಸಮಾಜದಲ್ಲಿ ನಾವು ಈ ಒಂದು ಸಾಮಾಜಿಕ ಸ್ತರವಿನ್ಯಾಸವನ್ನು ಕಾಣ್ತೀವಿ. ಹಾಗಾದರೆ ಸಾಮಾಜಿಕ ಸ್ತರವಿನ್ಯಾಸದ ವಿವಿಧ ರೂಪಗಳು ಯಾವ್ಯಾವು ಅಂತಂದರೆ, ಒಂದು ಪ್ರಿಮಿಟಿವ್ ಸೊಸೈಟಿ, ಪ್ರಾಚೀನ ಸಮಾಜ. ನೆಕ್ಸ್ಟ್ ಒನ್
slavery, gulami paddhati. Third one, estate system. Fourth one, varna system. Fifth one, caste system. These are the major forms of social stratification. Which are the major forms of social stratification, or what are the major forms of social stratification? Answer is primitive society, slavery, estate system, varna system, and caste system are the major forms of social stratification.